ಹಲೋ ಸರ್, ನಮಸ್ತೆ. ನಮಸ್ತೆ. ಸೊ ನಮ್ಮ ರಾಕೇಶ್ ಸರ್ ಅವರು ಇವಾಗ ಅಡೋಬಿ ಫೋಟೋಶಾಪ್ ನ 499ಗೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಸರ್, ಇದರಲ್ಲಿ ಏನೆಲ್ಲ ಸ್ಟೂಡೆಂಟ್ಸ್ ಗಳಿಗೆ ಮತ್ತೆ ಹೊರಗಿನ ಪರ್ಸನ್ಸ್ ಗಳಿಗೆ ಕಲಿಲಿಕ್ಕೆ ಸಿಗ್ತದೆ ನಿಮ್ಮ ಈ ಚಾಪ್ಟರ್ಸ್ ಗಳಲ್ಲಿ? ನೋಡಿ, ಫಸ್ಟ್ಲಿ ಇವಾಗ ಅಡೋಬ್ ಫೋಟೋಶಾಪ್ ಅನ್ನುವಂಥದ್ದು ಒಂದು ಗ್ರಾಫಿಕ್ ಡಿಸೈನಿಂಗ್ ಅಲ್ಲಿ ಫಂಡಮೆಂಟಲ್ ಸಾಫ್ಟ್ವೇರ್ ಆಗಿದೆ. ಓಕೆ, ಸೊ ಅಟ್ಲೀಸ್ಟ್ ಒಂದು ಫೋಟೋಶಾಪ್ ಗೊತ್ತಿದ್ರೆ ಅವನು ಇಮೇಜ್ ಎಡಿಟಿಂಗ್ ಮಾಡ್ಬೋದು, ಕಲರ್ ಕರೆಕ್ಷನ್ ಮಾಡ್ಬೋದು, ಪೋಸ್ಟರ್ ಡಿಸೈನ್ ಮಾಡ್ಬೋದು, ಪ್ರಿಂಟ್ ಡಿಸೈನ್ ಇಂದ ಹಿಡಿದು ಡಿಜಿಟಲ್ ಡಿಸೈನ್ ತನಕ ಎಲ್ಲವನ್ನು ಅಡೋಬ್ ಫೋಟೋಶಾಪ್ ಅಲ್ಲಿ ಮಾಡೋಕ್ಕಾಗತ್ತೆ. ಸೊ ಅಡೋಬ್ ಫೋಟೋಶಾಪ್ ಅಟ್ಲೀಸ್ಟ್ ಅವ್ನಿಗೆ ಅದು ಗೊತ್ತಿದ್ರೆ ಸೋಷಿಯಲ್ ಮೀಡಿಯಾ ಡಿಸೈನ್ ಮಾಡಿಕೊಂಡು ಅವ್ನು ಫ್ರೀಲಾನ್ಸಿಂಗ್ ಆಗಿ ವರ್ಕ್ ಅನ್ನ ತಗೋಬಹುದಾಗಿದೆ. ಓಕೆ, ಇವಾಗ ಯಾವುದೇ ಒಂದು ಬಿಸ್ನೆಸ್ಗೆ ಇರ್ಬೋದು, ಅವ್ರಿಗೆ ಆನ್ಲೈನ್ ಅಲ್ಲಿ ಅವ್ರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಸೊ ಇವನ್ನ ಕಾಂಟ್ಯಾಕ್ಟ್ ಅಲ್ಲಿ ಯಾರು ಬಿಸ್ನೆಸ್ ಪರ್ಸನ್ ಇದ್ದಾರೆ, ಅಟ್ಲೀಸ್ಟ್ ಅವ್ರದ್ದು ಸೋಷಿಯಲ್ ಮೀಡಿಯಾ ಡಿಸೈನ್ಸ್ ಎಲ್ಲ ಮಾಡಿಕೊಂಡು ಅವನು ಅರ್ನಿಂಗ್ ಮಾಡ್ಬೋದಾಗಿದೆ. ಇದಕ್ಕೆ ಯಾವುದೇ ರೀತಿಯಾದ ಒಂದು ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಂತಿಲ್ಲ. ಇವನ್ ಫೋಟೋಶಾಪ್ ಇದ್ದಿರ್ಬೋದು, ಗ್ರಾಫಿಕ್ ಡಿಸೈನಿಂಗ್ ಇರ್ಬೋದು, ಅದರ ಪ್ರಿಯರ್ ನಾಲೆಜ್ ಇರ್ಬೇಕಂತಿಲ್ಲ. ಸೊ ನೀವು ಬಿಗಿನರ್ ಆಗಿರ್ಬೋದು, ಇಲ್ಲ ನೀವು ಆಲ್ರೆಡಿ ಫೋಟೋಶಾಪ್ ನಿಮ್ಗೆ ಗೊತ್ತಿದೆ ಅಂತಾದ್ರೂ ಈ ಒಂದು ಕೋರ್ಸ್ ಏನಿದೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗ್ಲಿಕ್ಕಿದೆ. ಥ್ಯಾಂಕ್ ಯು ಸರ್, ತುಂಬಾ ಇನ್ಫಾರ್ಮೇಶನ್ ಸಿಕ್ತು. ಇನ್ನೊಂದು ಏನಂತ ಹೇಳಿದ್ರೆ, ಈ ಒಂದು ಕೋರ್ಸ್ ಅನ್ನ ತಗೊಂಡು, ಯಾವುದು 499 ಕೋರ್ಸ್ ತಗೊಂಡು ಒಬ್ಬ ಪರ್ಸನ್ ಫ್ರೀಲಾನ್ಸಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಹಾಗೆ ಒಂದು ಚಿಕ್ಕ ಪುಟ್ಟ ಜಾಬ್ ಕೂಡ ಮಾಡ್ಬೋದಾ? ಪ್ರಿಂಟಿಂಗ್ ಸೆಗ್ಮೆಂಟ್ ಇನ್ಯಾವ್ದ್ರ ಕಡೆ ಒಂದು 499 ಏನೂ ಸಿಗಲ್ಲ. ಒಂದು ಪ್ಲೇಟ್ ಹೋಟೆಲಿಗೆ ಹೋದ್ರೆ ಅಷ್ಟು ಬಿಲ್ ಆಗಿರುತ್ತೆ. ಅದರಲ್ಲಿ ಒಂದು ಚಿಕ್ಕ ಪುಟ್ಟ ಜಾಬ್ ನ ಮಾಡ್ಬೋದು ಅವನು. ನೋಡಿ, ಇವಾಗ ಮೊದಲಾದ್ರೆ ಒಂದು 5-6 ವರ್ಷ ಹಿಂದೆ ಆದ್ರೆ ಡೆಫಿನೆಟ್ಲಿ ಗ್ರಾಫಿಕ್ ಡಿಸೈನಿಂಗ್ಗೆ ಅಷ್ಟು ಸ್ಕೋಪ್ ಇರಲಿಲ್ಲ. ಬಟ್ ಇವಾಗ ಟೆಕ್ನಾಲಜಿ ತುಂಬ ಗ್ರೋ ಆಗಿದೆ. ಓಕೆ, ಆಮೇಲೆ ಇಂಟರ್ನೆಟ್ ಫ್ರೀ ಆಗಿದೆ. ಸೊ ನಿಮ್ಗೆ ಅಟ್ಲೀಸ್ಟ್ ಒಂದು ಏನು ಸೋಷಿಯಲ್ ಮೀಡಿಯಾ ಪೋಸ್ಟ್ ಡಿಸೈನ್ ಮಾಡ್ಲಿಕ್ಕಿದ್ರು ನಿಮ್ಮ ನೆಟ್ವರ್ಕಲ್ಲಿ, ನಿಮ್ಮ ಕಾಂಟ್ಯಾಕ್ಟಲ್ಲೇ ತುಂಬ ಜನ ಬಿಸ್ನೆಸ್ ಪರ್ಸನ್ಗೆ ಬೇಕಿರುತ್ತೆ ಅದು. ಓಕೆ, ಅವ್ರಿಗೆ ಗೊತ್ತಿರಲ್ಲ, ಬಟ್ ಅವ್ರಿಗೆ ಬೇಕಿರುತ್ತೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಆಗಿ ನೀವು ವರ್ಕ್ನ ತಗೋಬಹುದು. ಮತ್ತೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಂದರೆ ಬರೀ ಒಂದು ಪೋಸ್ಟ್ ಅಲ್ಲ. ಸೊ ವೀಕ್ಲಿ ರೆಗ್ಯುಲರ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ಕಲ್ಲಿ ಇರ್ಬೋದು, ಅವ್ರದ್ದು ಯಾವುದೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ, ಅವರ ಬಿಸ್ನೆಸ್ ಪ್ರಾಡಕ್ಟ್ ಅಕಾರ್ಡಿಂಗ್ ಅವರು ಆ ಪ್ಲಾಟ್ಫಾರ್ಮ್ ಅಲ್ಲಿ ಆಕ್ಟಿವ್ ಆಗಿ ಪೋಸ್ಟ್ಗಳನ್ನ ಅಪ್ಲೋಡ್ ಮಾಡಬೇಕಿರುತ್ತೆ. ಸೊ ಆದ್ರಿಂದ ಇಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ಒಂದು ಫ್ರೀಲಾನ್ಸಿಂಗ್ ಅಪರ್ಚುನಿಟಿ ಇದೆ, ಅರ್ನಿಂಗ್ ಮಾಡ್ಬೋದು. ನೀವು ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಡೆಫಿನೆಟ್ ಆಗಿ ನಿಮ್ಗೆ ಒಂದು ಪಾರ್ಟ್ ಟೈಮ್ ಅರ್ನಿಂಗ್ ಇನ್ಕಮ್ ಇಲ್ಲಿ ಜನರೇಟ್ ಮಾಡ್ಬೋದು. ಸಪೋಸ್ ನೀವು ಮ್ಯಾರಿಡ್ ಆಗಿದ್ದೀರಾ, ಹೌಸ್ ವೈಫ್ ಆಗಿದ್ದೀರಾ, ಇವಾಗ ನೋಡಿ ತುಂಬಾ ಹೋಮ್ ಮೇಕರ್ಸ್, ಹೌಸ್ ವೈಫ್ ಇದ್ದಾರೆ, ಅವ್ರಿಗೆ ಏನಾದರೂ ಮಾಡ್ಬೇಕಂತಿರುತ್ತೆ, ಬಟ್ ಅವ್ರಿಗೆ ಹೊರಗಡೆ ಹೋಗಿ ಮಾಡೋಕ್ಕಾಗಲ್ಲ. ಅಂಥವ್ರಿಗೂ ಇಲ್ಲೊಂದು ಅಪರ್ಚುನಿಟಿ ಇದೆ. ಓಕೆ ಓಕೆ ಸರ್, ತುಂಬಾ ಒಳ್ಳೇದಾಗಿದೆ. ಸೊ 499ಗೆ ಏನೂ ಹೊರಗಡೆ ಸಿಗಲ್ಲ, ಆದರೆ ಒಂದು ಕೋರ್ಸ್ ಅನ್ನ ಸರ್ ಲಾಂಚ್ ಮಾಡಿದ್ದಾರೆ. ಇದರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಇದರಲ್ಲಿ ಇವಾಗ ಸರ್ಟಿಫಿಕೇಶನ್ಸ್ ಕೂಡ ಇದೆಯಾ? ನಿಮ್ಗೆ ಕೋರ್ಸ್ ಕಂಪ್ಲೀಟ್ ಆದ ನಂತರ ಅಂದ್ರೆ ನಿಮ್ಗೆ ಕೆಲವೊಂದೆಲ್ಲ ಅಸೈನ್ಮೆಂಟ್ಸ್ ಎಲ್ಲ ಇರುತ್ತೆ, ಪ್ರಾಜೆಕ್ಟ್ಸ್ ಇರುತ್ತೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಿದ ನಂತರ ಅಟ್ ದ ಎಂಡ್ ಆಫ್ ದ ಕೋರ್ಸಸ್ ಅಲ್ಲಿ ನಿಮ್ಗೆ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾರೆ. ವಂಡರ್ಫುಲ್ ವಂಡರ್ಫುಲ್. ಸರ್ಟಿಫಿಕೇಶನ್ಸ್ ಕೂಡ ಅವೈಲೇಬಲ್ ಇದೆ ಹಾಗಾದ್ರೆ. ಸೊ ಇದನ್ನ ಕಲ್ತ್ಕೊಂಡು ಒಬ್ಬ ವ್ಯಕ್ತಿ ಕೂಡ ಫ್ರೀಲಾನ್ಸಿಂಗ್ ಕೂಡ ಸ್ಟಾರ್ಟ್ ಮಾಡಬಹುದು, ಮತ್ತೆ ಪ್ರಾಜೆಕ್ಟ್ಸ್ ಗಳನ್ನು ಕೂಡ ಹ್ಯಾಂಡಲ್ ಮಾಡಬಹುದು. ಸೊ ಇದೊಂದು ಬೆಸ್ಟ್ ಅಪರ್ಚುನಿಟಿ ಅನ್ಕೊಳ್ತೀನಿ. ಯಾರೆಲ್ಲ ಫೋಟೋಶಾಪ್, ಅಡೋಬಿ ಅಂದ್ರೆ ಗ್ರಾಫಿಕ್ ಡಿಸೈನ್ ಸೆಗ್ಮೆಂಟ್ ಅಲ್ಲಿ ಕಲಿಬೇಕು ಅಂತ ಇದ್ದವರಿಗೆ ನಮ್ಮ ಸರ್ ಒಂದು ಒಳ್ಳೆ ಮಾರ್ಗನ ಹಾಕೊಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ. ಸೊ ದಯವಿಟ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಹೋಗಿ ಲ್ಯಾಂಡಿಂಗ್ ಪೇಜ್ ಕೆಳಗಡೆ ಇರ್ತದೆ, ಲಿಂಕ್ ಇದೆ. ಸೊ ಲರ್ನ್ ಮೋರ್ ಅಂತ ಕೊಟ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಲ್ಯಾಂಡಿಂಗ್ ಪೇಜ್ಗೆ ಡ್ರಾಪ್ ಡೌನ್ ಆಗ್ತೀರಾ. ಅಲ್ಲಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೂಡ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಏನ್ ಮಾಡಬಹುದು, ಸರ್ ಹೇಳಿರೋ ಪ್ರತಿಯೊಂದು ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಆ ಕೋರ್ಸ್ ಅನ್ನ ಬೈ ಮಾಡಿ ಕಲಿಬಹುದು. ಸರ್, ಮತ್ತೆ ಇದರಲ್ಲಿ ನೀವೇನಾದ್ರೂ ಒಂದು ಬ್ಯೂಟಿಫುಲ್ ವಂಡರ್ಫುಲ್ ಸೆಷನ್ಸ್ ಏನಾದ್ರು ಕೊಡ್ತೀರಾ? ಯಾರ ಕೋರ್ಸ್ ಬೈ ಮಾಡ್ತಾರೆ ಅವರಿಗೆ? ಇವಾಗ ನಾನಂದ್ರೆ ಇವಾಗ ಡಿಪೆಂಡಿಂಗ್ ಆನ್ ದ ಸೈಜ್, ಇವಾಗ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ ಕೋರ್ಸ್ ಅಂತ ಆದ್ರೆ, ನಾನು ಮೇ ಬಿ ವೀಕ್ಲಿ ಮಿನಿಮಮ್ ಒಂದು ಕ್ಲಾಸ್ ಆದ್ರೂ ನಾನು ಲೈವ್ ಬಂದು ಸೆಷನ್ ತಗೊಳ್ತೀನಿ. ಏನಾದ್ರೂ ಅವ್ರಿಗೆ ಇನ್ ಕೇಸ್ ಇವಾಗ ಇದೆಲ್ಲ ರೆಕಾರ್ಡೆಡ್ ಕೋರ್ಸ್ ಆಗಿರೋದ್ರಿಂದ ಇನ್ ಕೇಸ್ ಅವ್ರಿಗೆ ಏನಾದ್ರು ಡೌಟ್ಸ್ ಎಲ್ಲ ಇದ್ರೆ, ಸೊ ಡೆಫಿನೆಟ್ ಆಗಿ ವೀಕಲ್ಲಿ ಒಂದು ಸೆಷನ್ ಆದ್ರೂ ನಾನು ತಗೊಳ್ತೇನೆ. ಡೆಫಿನೆಟ್ಲಿ ಈ ಅಪರ್ಚುನಿಟೀಸ್ ನನ್ನ ಪ್ರಕಾರ ಎಲ್ಲೂ ಸಿಗಲ್ಲ. ಟು ಬಿ ಫ್ರ್ಯಾಂಕ್, ನಾನು ಹೇಳೋದಾದ್ರೆ ಇದು ವರ್ತ್. 499ಗೆ ಎಲ್ಲೂ ಏನೋ ಸಿಗಲ್ಲ, ಇದು ವರ್ತ್. ಫ್ರೀ ಸೆಷನ್, ಸರ್ಟಿಫಿಕೇಟ್ ನಿಮಗೆ ಕಲೀಲಿಕ್ಕೆ ಸಿಗುತ್ತೆ, ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ಸ್ಗಳು ಸಿಗುತ್ತೆ. ಇಟ್ ಈಸ್ ವರ್ತ್. ಸೊ ಇನ್ನು ಮುಂದೆ ನಿಮ್ಮ ಡಿಸಿಷನ್, ನೀವು ಹೋಗಿ ಇದ್ರ ಬಗ್ಗೆ ಕಲಿಬಹುದು, ಅನಲೈಸ್ ಮಾಡಬಹುದು, ಎಕ್ಸ್ಪ್ಲೋರ್ ಕೂಡ ಮಾಡಬಹುದು. ಮತ್ತೆ ಇದರಲ್ಲಿ ಲೈಫ್ ಟೈಮ್ ಆಕ್ಸೆಸ್ ಇದೆ. ಓಕೆ, ಲೈಫ್ ಟೈಮ್ ಆಕ್ಸೆಸ್ ಇದೆ, ಲೈಫ್ ಟೈಮ್ ಅಪ್ಡೇಟ್ಸ್ ಇರುತ್ತೆ. ಅಂದ್ರೆ ಇವಾಗ ನೆಕ್ಸ್ಟ್ ಇವಾಗ 25 ವರ್ಷನ್ ಇದೆ, 26 ಬಂದಾಗ ಹೊಸ ಟೂಲ್ಸ್ ಗಳೆಲ್ಲ ಬರ್ಬೋದು, ಅದನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ಇವಾಗ ರೀಸೆಂಟ್ ಆಗಿ AI ಫೀಚರ್ಸ್ ಎಲ್ಲ ತುಂಬಾ ಬಂದಿದೆ ಫೋಟೋಶಾಪ್ ಅಲ್ಲಿ ಸಹ. ಓಕೆ, ಅದೆಲ್ಲ ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಯಾರು ನಂದು ಓಲ್ಡ್ ಬಯರ್ಸ್ ಇದಾರೆ ಅವ್ರಿಗೂ ಲೇಟೆಸ್ಟ್
ಅಪ್ಡೇಟ್ಸ್ಗಳು ಸಿಗ್ತಾನೆ ಹೋಗುತ್ತೆ. ಓಕೆ, ಸೊ ಡೆಫಿನೆಟ್ಲಿ ವರ್ತ್. ಸೊ 499 ಡೆಫಿನೆಟ್ಲಿ ವರ್ತ್. ಸೊ ಆಲ್ಮೋಸ್ಟ್ ನಿಮಗೆ ಬೇಸಿಕ್ ಇಂದ ಹಿಡಿದು ನಿಮಗೆ ನೀವು ಫೋಟೋಶಾಪ್ ನೋಡೇ ಇಲ್ಲ ಅಂತ ಆದ್ರೂ ನೀವು ಜಸ್ಟ್ ನೀವು ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಕಂಪ್ಲೀಟ್ ಒಬ್ಬ ಪ್ರೊಫೆಷನಲ್ ಡಿಸೈನರ್ ಆಗೋ ತನಕ ಏನೆಲ್ಲ ಬೇಕು ಈ ಒಂದು ಫೋಟೋಶಾಪ್ ಟ್ಯುಟೋರಿಯಲ್ ಅಲ್ಲಿ ನಾನು ಕೊಟ್ಟಿದ್ದೇನೆ. ಥ್ಯಾಂಕ್ ಯು ಫಾರ್ ದ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್. ಓಕೆ.